ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ವೈಭೋಗದ ಪ್ರಪಂಚದಲ್ಲಿ ದೈವಗಳದ್ದೇ ದರ್ಶನ. ಇದು ಕೇವಲ ಸಿನಿಮಾ, ಇದೊಂದು ಶಕ್ತಿ. 3 ವರ್ಷಗಳ ಪರಿಶ್ರಮ, 250 ದಿನಗಳ ಚಿತ್ರೀಕರಣ. ಎಷ್ಟೇ ಕಷ್ಟ ಬಂದರೂ ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ. ಭಯ, ಭಕ್ತಿ, ಬೇಟೆ, ಗುಳಿಗ ರೂಪದಲ್ಲಿ ಮತ್ತೆ ರಣ ಭಯಂಕರ ನರ್ತನ ತೋರಿಸಿದ ನಟ. ಡಬಲ್ ಕ್ಲೈಮ್ಯಾಕ್ಸ್ ಇರೋ ಸಿನಿಮಾ ಫಲಿಸಿತು 3 ವರ್ಷದ ಶ್ರಮ. ಬೆಳ್ಳಿ ತೆರೆ ಮೇಲೆ ಕಾಂತಾರ ಕಳೆ. ನಮ್ಮನ್ನು ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರಬಾರ್ದ? ಪಕ್ಕಾ 1000 crores ಪಕ್ಕಾ. ಕಾಂತಾರ ಕರ್ನಾಟಕಕ್ಕೆ ಹೆಮ್ಮೆ. ಕಾಂತಾರ 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 ಅಬ್ಬಬ್ಬ, 3 ವರ್ಷಗಳ ಈ ಕಾಯುವಿಕೆಗೆ ಕೊನೆಗೂ ಬಿತ್ತು ತೆರೆ. ರಿಷಬ್ ಶೆಟ್ಟಿ ನಟಿಸಿ ನಿರ್ದೇಶನ ಮಾಡಿರುವ ಬಹು ನಿರೀಕ್ಷಿತ ಚಿತ್ರ ಕೊನೆಗೂ ಬಿಗ್ ಸ್ಕ್ರೀನ್ ಮೇಲೆ ಬಂದೇ ಬಿಟ್ಟಿದೆ. ಆ ಶ್ರಮ, ಆ ತಪಸ್ಸು, ದೈವ ನಂಬಿ ನಡೆದ ನಟ, ಅದೆಷ್ಟೋ ಅಡಚಣೆಗಳು, ಸಾವು ನೋವು ದಾಟಿ ಬಂದಂತಹ ಸಿನಿಮಾ ಹೇಗಿದೆ? ರಿಷಬ್ ಆಕ್ಟಿಂಗ್, ಡೈರೆಕ್ಷನ್, ರುಕ್ಮಿಣಿ, ಗುಲ್ಶನ್ ದೇವಯ್ಯ ನಟನೆ, ಅಜನೀಶ್ ಮ್ಯೂಸಿಕ್ ಎಲ್ಲವೂ ಈ ಕಂಪ್ಲೀಟ್ ಸ್ಟೋರಿಯಲ್ಲಿದೆ. ಇದು ಕೇವಲ ಸಿನಿಮಾ, ಇದೊಂದು ಶಕ್ತಿ. 3 ವರ್ಷಗಳ ಪರಿಶ್ರಮ, 250 ದಿನಗಳ ಚಿತ್ರೀಕರಣ. ಎಷ್ಟೇ ಕಷ್ಟ ಬಂದರೂ ನಾನು ನಂಬಿದ ದೈವ ನನ್ನ ಕೈ ಬಿಡಲಿಲ್ಲ. ಹೌದು, ಇದು ಬೆಳಕಲ್ಲ ದರ್ಶನ, ಇದು ನಿಜಕ್ಕೂ ದರ್ಶನ, ದೈವದ ದರ್ಶನ. ಅದೆಷ್ಟೋ ಜನರನ್ನ ಥಿಯೇಟರ್ನಲ್ಲೇ ಕೈ ಮುಗಿಯುವಂತೆ ಮಾಡುತ್ತೆ. ಚಿತ್ರಮಂದಿರ ಅನ್ನೋದರ ಭಾವನೆಯನ್ನ ಮರೆಸಿ ದೈವದ ಲೋಕಕ್ಕೆ ಕರೆದೊಯ್ಯುತ್ತೆ. ಒಂದೊಂದು ದೃಶ್ಯವೂ ಆಲೋಚಿಸುವಂತೆ ಮಾಡುತ್ತೆ. ಆಲೋಚನೆ ಹೆಚ್ಚಿದಷ್ಟು ಕಾಡುವಂತೆ ಮಾಡುತ್ತೆ. ಕಾಡಿದಷ್ಟು ಕಾಂತಾರ ಲೋಕದೊಳಗೆ ಪ್ರೇಕ್ಷಕರನ್ನ ಕರೆದೊಯ್ಯುತ್ತೆ. ಸಿನಿಮಾದ ಟೈಟಲ್ನಲ್ಲೇ ಬರುವಂತೆ ಇದೊಂದು ದಂತಕಥೆಯೇ ಹೌದು. ಸಿನಿಮಾದ ಬಗ್ಗೆ ಹೇಳಬೇಕು ಅಂದ್ರೆ ರಿಷಬ್ ಶೆಟ್ಟಿಯೇ ಇಡೀ ಕಥೆಯ ಜೀವಾಳ, ಅತ್ಯಂತ ಪ್ರಮುಖ ಪಾತ್ರ. ಆದ್ರೆ ಕಥೆಯ ನಾಯಕನ ಪಾತ್ರ ರಿಷಬ್ ಶೆಟ್ಟರದ್ದಲ್ಲ, ಬದಲಾಗಿ ದೈವದ್ದು. ಆ ದೈವದ ಸುತ್ತ ನಡೆಯುವ ಬೆಳವಣಿಗೆಗಳೇ ಕಥೆಯ ಹೂರಣ. ಅದರಂತೆ ಇಡೀ ಸಿನಿಮಾ ಆವರಿಸಿರೋದು ಕಾಂತಾರದ ಕಾನನ. ಹಾಯ್, ನಮಸ್ತೆ. ನನ್ನ ಹೆಸರು ಬಂದು ವಿಜಯಾನಂದ್ ಅಂತ ಹೇಳಿ. ನಾವು ಹೊಸ ಸಂಸ್ಥೆ ಮಾಡಿದೀವಿ. ನಮ್ಮ ಸಂಸ್ಥೆ ನೇಮ್ ಬಂದ್ಬಿಟ್ಟು ಕೇಸರಿ ವೈಬ್ಸ್ ಅಂತ ಹೇಳಿ. ಈ ಸಂಸ್ಥೆಯಲ್ಲಿ ಒಂದೇನಪ್ಪ ಅಂದ್ರೆ 12 ತಿಂಗಳದ್ದು ಬಂಪರ್ ಡ್ರಾ ಅಂತ ಹೇಳಿ ಮಾಡ್ತಾ ಇದೀವಿ. ಪ್ರತಿ ತಿಂಗಳು 1,000 ರೂಪಾಯಿ ಕೊಟ್ಟದ್ದು. 12 ತಿಂಗಳಲ್ಲಿ 12 ತರ ಬಹುಮಾನಗಳು ಕೊಡ್ತಾ ಇದೀವಿ, 12 ಪ್ರೈಸ್ಗಳು ಕೊಡ್ತಾ ಇದೀವಿ. ಒಂದೊಂದು ತಿಂಗಳು ಒಂದೊಂದು ತರ ಬೇರೆ 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 ಬೇರೆನೆ. ಇದರಲ್ಲಿ ಒಂದೇನಪ್ಪ ಅಂದ್ರೆ ಒಂದು 1ನೇ ತಿಂಗಳು ಬಂದು 4 ಆಕ್ಟಿವ್ ಒಂಡೇ ಇರುತ್ತೆ. 2ನೇ ತಿಂಗಳು 80,000 ರೂಪಾಯಿ ಗೋಲ್ಡ್ ಇಬ್ಬರಿಗೆ, 3ನೇ ತಿಂಗಳು 1 kg ಬೆಳ್ಳಿ ಇಬ್ಬರಿಗೆ, 4ನೇ ತಿಂಗಳು 1 ಪಲ್ಸರ್ ಬೈಕ್ ಇಬ್ಬರಿಗೆ, ಮತ್ತೆ 5ನೇ ತಿಂಗಳು ಒಂದು K10 ಕಾರ್ ಒಬ್ಬರಿಗೆ, 6ನೇ ತಿಂಗಳು ಒಂದು ಆಟೋ, 7ನೇ ತಿಂಗಳು UPS ಇನ್ವರ್ಟರ್, 8ನೇ ತಿಂಗಳು ಬಂದ್ಬಿಟ್ಟು ಬುಲೆಟ್ ಇಬ್ಬರಿಗೆ, 9ನೇ ತಿಂಗಳು ವಾಟರ್, ಫ್ರಿಜ್ ಮತ್ತೆ ವಾಷಿಂಗ್ ಮಿಷಿನ್. ಈ 3 ಸೇರಿ ಒಬ್ಬರಿಗೆ ನಂಗೆ 10 ಜನಕ್ಕೂ ಕೂಡ ಸಿಗುತ್ತೆ. 10ನೇ ತಿಂಗಳು 25 ಗ್ರಾಮ್ ಗೋಲ್ಡ್ ಒಬ್ಬರಿಗೆ, 11ನೇ ತಿಂಗಳು ತಾರ್ ಕಾರ್ ಒಬ್ಬರಿಗೆ, 12ನೇ ತಿಂಗಳು ಬಂದು 30-40 ಸೈಟ್ ಬೆಂಗಳೂರು ಗ್ರಾಮಾಂತರದಲ್ಲಿ. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮಲ್ಲಿ ಒಂದೇನು ಅಂದ್ರೆ ಇದು ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಖಂಡಿತ ಯಾರು ಬೇಜಾರು ಮಾಡ್ಕೊಳ್ಳೋ ಅಂತ ಅವಶ್ಯಕತೆನೇ ಇಲ್ಲ. ಯಾಕಪ್ಪ ಅಂದ್ರೆ ಇದು ಯಾರಿಗೆ ಸಿಕ್ಕಿಲ್ಲ ಅವರಿಗೆ ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್, ಡಬಲ್ ಕಾಟ್ ಬೆಡ್, ಏರ್ ಕೂಲರ್, ಇದರಲ್ಲಿ ಯಾವುದೇ ನೀವು ಕೇಳಿದ್ರು ಕೂಡ, ಯಾವುದೇ ಸೆಲೆಕ್ಟ್ ಮಾಡಿದ್ರು ಕೂಡ ಅದ್ರಲ್ಲಿ ನಾವೊಂದು ನಿಮಗೆ ಕೊಡ್ತೀವಿ. ಅಷ್ಟೇ ಅಲ್ಲ, ಇದು ಬಿಟ್ಟು ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಕಂಪ್ನಿಲಿ 10ನೇ ತಾರೀಕಿಂತ ಮುಂಚೆ ಯಾರು ಪೇಮೆಂಟ್ ಮಾಡ್ತಾರೋ ಅವರಿಗೆ ಬಂಪರ್ ಡ್ರಾ ಮೂಲಕ ಅವರಿಗೆ 40 ಗ್ರಾಮ್ ಸಿಲ್ವರ್ ಕೂಡ ಕೊಡ್ತಾ ಇದೀವಿ. ಇದು ಶುರು ಆಗ್ತಾ ಇರೋದು ಡಿಸೆಂಬರ್ 15ನೇ ತಾರೀಕು. ಇದಕ್ಕಿಂತ ಮುಂಚೆ ಯಾರೇ ನಮ್ಮ ಕಂಪ್ನಿಗೆ ಅಡ್ವಾನ್ಸ್ ಬುಕ್ಕಿಂಗ್ ಆಗಿ ಯಾರೇ ಮಾಡ್ಕೊಂಡ್ರು ಕೂಡ ಅವರಿಗೆ 2 ಬಹುಮಾನ ಕೊಡ್ತಾ ಇದೀವಿ. ಅದು ಅಕ್ಟೋಬರ್ 15 ಮತ್ತೆ ನವೆಂಬರ್ 15 2 ಫ್ರೀ ಆಕ್ಟಿವ್ ಹೊಂಡ ಕೊಡ್ತಾ ಇದೀವಿ. ಅದು ಲಕ್ಕಿ ಡ್ರಾ ಮೂಲಕ. ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯ ಆದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ದೈವವನ್ನೇ ನಂಬಿ ಬದುಕುವವರು ಒಂದೆಡೆ, ಆ ದೈವವನ್ನ ತಮ್ಮ ವಶಕ್ಕೆ ಪಡೆದು ನಾವು ಬಲಾಢ್ಯರಾಗಬೇಕು ಅಂತ ಯತ್ನಿಸ್ತಿರೋರು ಇನ್ನೊಂದೆಡೆ. ಆ ಕಾಡಿನಲ್ಲಿ ಇರೋ ಶಕ್ತಿ ಏನೆಂದು ತಿಳಿಯದಿದ್ರೂ ಅಲ್ಲಿನ ಸಂಪತ್ತನ್ನ ಪಡೆಯಬೇಕು ಅನ್ನೋರು ಮತ್ತೊಂದೆಡೆ. ಭಯ, ಭಕ್ತಿ, ಬೇಟೆಯ 3 ಮಾರ್ಗದ ಸಂಗಮದಲ್ಲಿ ನಡೆಯೋದು ಈ ಸಿನಿಮಾ ಕಥೆ. ಕಾಂತಾರದ ಪ್ರೀಕ್ವೆಲ್ ಈ ಚಿತ್ರ ಆಗಿರೋದ್ರಿಂದ ಕದಂಬರ ಕಾಲದ ಕಥೆಯಿಂದ ಸಿನಿಮಾ ಆರಂಭವಾಗುತ್ತೆ. ಆಳುವವರು ಒಂದ್ ಕಡೆ, ದೈವವನ್ನೇ ನಂಬಿದ ಕಾಡಿನ ಮಂದಿ ಇನ್ನೊಂದೆಡೆ.
ಈ ಕಾಡಿನ ಜನರನ್ನ ಕಾಪಾಡುವ ಪಾತ್ರ ಬೆರ್ಮೆಯಾಗಿ ನಮ್ಮ ರಿಷಬ್ ಶೆಟ್ಟಿ ಕಾಣಿಸಿಕೊಂಡಿದ್ದಾರೆ. ಮೊದಲ ಅರ್ಧ ಈ ಎರಡು ವರ್ಗದವರ ನಡುವೆ ಏನೇನ್ ಆಗುತ್ತೆ ಅನ್ನೋದರ ಕತೆ ಕಾಣಸಿಗುತ್ತೆ. ಇಲ್ಲಿ ಅಸ್ಪೃಶ್ಯತೆ, ಮೇಲ್ವರ್ಗ ಕೆಳವರ್ಗದ ಭಿನ್ನತೆ, ಸುಂಕದ ಎಳೆಯನ್ನ ತೆರೆದಿಡ್ತಾ ಪ್ರೀತಿ, ಹಾಸ್ಯ, ಕುಟುಂಬದ ಕಥೆಗಳು ಸಿನಿಮಾವನ್ನ ನಿಧಾನಗತಿಯಲ್ಲಿ ಕಾಂತಾರದ ಕಾಡಿನೊಳಗೆ ನಮ್ಮನ್ನ ಆಹ್ವಾನಿಸುವಂತೆ ಮಾಡುತ್ತೆ. ಅಸಲಿ ಕತೆ ಶುರುವಾಗೋದು ದ್ವಿತೀಯಾರ್ಧದಲ್ಲಿ. ಬಂದದ್ ಸ್ವಲ್ಪ ತಡ ಆಯ್ತಾ ಅಂತ ಅಲ್ಲ, ಕಾಂತಾರದ ಒಳಗೆ ಯಾವತ್ತೂ ಹೋಗ್ಬೇಡಿ ಮಕ್ಕಳೇ. ಇಂಟರ್ವಲ್ ಮುಗಿದ ಬಳಿಕ ಸಿನಿಮಾ ಶರವೇಗ ಪಡೆಯುತ್ತೆ. ರಾಜರ ವಿರುದ್ಧದ ಕಾಳಗದಲ್ಲಿ ಕಾಡಿನಲ್ಲಿ ಹುಟ್ಟಿ ಬೆಳೆದ ರಿಷಬ್ ಶೆಟ್ಟಿ ಗೆಲ್ಲೋದಕ್ಕೆ ಸಾಧ್ಯವಾಗುತ್ತಾ ಅನ್ನೋ ಫಸ್ಟ್ ಹಾಫ್ನ ಕುತೂಹಲದ ಪ್ರಶ್ನೆಗೆ ಸೆಕೆಂಡ್ ಹಾಫ್ನಲ್ಲಿ ಉತ್ತರ ಸಿಗುತ್ತೆ. ಅಷ್ಟರಲ್ಲಿ ಸಿನಿಮಾದ ಮೊದಲ ಮಹಾ ಕಾಳಗ ಶುರುವಾಗಿರುತ್ತೆ. ಅಲ್ಲಿಂದ ಶುರುವಾಗೋದು ಯುದ್ಧ. ಕಾಂತಾರದ ಕಿಚ್ಚಿನಲ್ಲಿ ಕ್ಲೈಮ್ಯಾಕ್ಸ್ ಮುಗಿದು ರಾಜರ ಆಸೆ ಅಳಿದು ಧರ್ಮ ಸ್ಥಾಪನೆ ಶುರು ಆಯಿತು ಅನ್ನೋವಾಗ ಯಾರು ಊಹಿಸದ ಟ್ವಿಸ್ಟ್ ಪ್ರೇಕ್ಷಕರಿಗೆ ಥ್ರಿಲ್ ಕೊಡಲಿದೆ. ಇದನ್ನ ಹೇಳೋ ಬದಲು ಥಿಯೇಟರ್ನಲ್ಲೇ ನೋಡಿದಾಗ ಸಿಗೋ ರೋಮಾಂಚನವೇ ಒಂದು ಅದ್ಭುತ ಅನುಭವ. ಸಿನಿಮಾ ಭಾಷೆಯಲ್ಲಿ ಹೇಳಬೇಕಂದ್ರೆ ಇದನ್ನ ಡಬಲ್ ಕ್ಲೈಮ್ಯಾಕ್ಸ್ ಇರೋ ಸಿನಿಮಾ ಅನ್ಬಹುದು. ಈ ಕ್ಲೈಮ್ಯಾಕ್ಸ್ ನಡುವೆ ನಡೆಯೋ ಪರಶಿವನ ದರ್ಶನ, ಅಲ್ಲೊಂದು ನಂದಿಯ ಕಬಂಧ ಬಾಹು, ಟ್ರೇಲರ್ನಲ್ಲಿ ನೋಡಿದ ಹುಲಿಯ ಎಂಟ್ರಿ, ಹೀಗೆ ಎಲ್ಲವೂ ಪ್ರತಿಯೊಂದು ಕ್ಷಣವನ್ನ ಕುತೂಹಲಕಾರಿಯಾಗಿ ಇಡೋದ್ರ ಜೊತೆಗೆ ದೈವಿಕ ಅನುಭವವನ್ನು ನೀಡುತ್ತೆ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಇನ್ನು ಪಾತ್ರದ ಬಗ್ಗೆ ಮಾತನಾಡೋದಾದ್ರೆ ರಿಷಬ್ ಶೆಟ್ರು ಇಡೀ ಸಿನಿಮಾವನ್ನ ತಮ್ಮ ಕತೆ, ನಿರ್ದೇಶನದ ಜೊತೆಗೆ ನಟನೆಯಿಂದ ಹಿಡಿದಿಡುವಂತೆ ಮಾಡಿದ್ದಾರೆ. ಅತ್ತ ಕನಕವತಿಯಾಗಿ ಕಾಣಿಸಿಕೊಂಡ ರುಕ್ಮಿಣಿ ವಸಂತ್ ಕೇವಲ ಹೆಸರಿಗಷ್ಟೇ ನಟಿ ಅನ್ನೋ ತರ ಸೀಮಿತ ಮಾಡಿಲ್ಲ. ಆ ಪಾತ್ರಕ್ಕೊಂದು ಕಥೆ ಇದೆ, ಮಹತ್ವ ಇದೆ. ಹೀಗಾಗಿ ರುಕ್ಮಿಣಿ ವಸಂತ್ ಪ್ರೀತಿ ಮಾಡುವಾಗಲೂ ಕತ್ತಿ ಹಿಡಿದಾಗಲೂ ಸ್ಕ್ರೀನ್ ಹೊಳೆಯುವಂತೆ ಮಾಡಿದ್ದಾರೆ. ಬಾಲಿವುಡ್ ನಟ ಗುಲ್ಶನ್ ದೇವಯ್ಯ ಚಿತ್ರದ ಪ್ರಮುಖ ಪಾತ್ರವನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿದ್ದಾರೆ. ತುಂಬಾ ಗಂಭೀರವೂ ಅಲ್ಲದ, ಹಾಸ್ಯ ಭರಿತವಾದದ್ದು ಅಲ್ಲದ ಒಂದು ರೀತಿಯ ವಿಶಿಷ್ಟ ಪಾತ್ರ ಅದು. ಈ ಪಾತ್ರದಲ್ಲಿ ಗುಲ್ಶನ್ ದೇವಯ್ಯ ಚೆನ್ನಾಗಿ ನಟನೆ ಮಾಡಿದ್ದಾರೆ. ಇವರನ್ನ ಬಿಟ್ರೆ ಜೈರಾಮ್, ಪ್ರಮೋದ್ ಶೆಟ್ಟಿ, ಪ್ರಕಾಶ್ ತುಮಿನಾಡ್, ದೀಪಕ್ ರೈ ಎಲ್ಲರ ಪಾತ್ರವೂ ತೂಕ ಭರಿತವಾಗಿದೆ. ಪ್ರತಿಯೊಬ್ಬರು ಆಯಾ ಪಾತ್ರಕ್ಕೆ ಜೀವ ತುಂಬಿದ್ದಾರೆ. ಪ್ರಮುಖವಾಗಿ ನಮ್ಮನ್ನಗಲಿದ ರಾಕೇಶ್ ಪೂಜಾರಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ರಾಕೇಶ್ ಹಾಸ್ಯ ನಗಿಸೋದ್ರ ಜೊತೆಗೆ ಇಂಥ ಕಲಾವಿದನ ಅಗಲಿಕೆಯ ನೋವು ಆ ಬೆಳಕಿನಲ್ಲಿ ಮೂಡಿ ಮರೆಯಾಗುವಂತೆ ಮಾಡುತ್ತೆ. ಇನ್ನು ಇದೆಲ್ಲದರ ಹೊರತಾಗಿ ಅಜನೀಶ್ರ ಮ್ಯೂಸಿಕ್ ಇಡೀ ಸಿನಿಮಾವನ್ನ ಒಂದು ಬೇರೆಯದ್ದೇ ಲೋಕಕ್ಕೆ ಕೊಂಡೊಯ್ಯೋದಕ್ಕೆ ಪ್ರೇಕ್ಷಕರು ಹಾಗೂ ಸಿನಿಮಾದ ಕಥೆಯ ನಡುವಿನ ಪುಷ್ಪಕ ವಿಮಾನದಂತೆ ಕೆಲಸ ಮಾಡಿದೆ. ಸಿನಿಮಾದ VFX ಬಗ್ಗೆ ಹೇಳೋದಾದ್ರೆ ಅರೆದು ಕುಡಿದಿದ್ದಾರೆ ಅನ್ನುವಷ್ಟು ಅದ್ಭುತವಾಗಿದೆ. ಪ್ರತಿಯೊಂದು ಫ್ರೇಮ್ನಲ್ಲೂ ಟೆಕ್ನಾಲಜಿಯ ಬಳಕೆ ಎದ್ದು ಕಾಣುತ್ತೆ. ಸಿನಿಮಾದಲ್ಲಿ ಬರೋ ಹುಲಿ, ಕಾಡು ಪಾಪಗಳು ನಿಜವೇನೋ ಅನ್ನುವಷ್ಟು ಕಣ್ಣಿಗೆ ಕಟ್ಟುವಂತಿದೆ. ಬಹುತೇಕ ಕಾಡಿನಲ್ಲಿ ಚಿತ್ರೀಕರಣ ಮಾಡಿರೋದು ಕಥೆಯ ನೈಜತೆಯನ್ನ ಉಳಿಸಿಕೊಳ್ಳೋದಕ್ಕೆ ಪ್ರಮುಖ ಕಾರಣ. ಅರವಿಂದ್ ಕಶ್ಯಪ್ ಕ್ಯಾಮ್ರಾದಲ್ಲಿ ಕಾಂತಾರ ಲೋಕ ನಿರೀಕ್ಷೆಗೂ ಮೀರಿ ಕಾಣ ಸಿಕ್ಕಿದೆ. ಅದರಲ್ಲೂ ಯುದ್ಧದ ಸೀನ್ ಬಾಹುಬಲಿಯನ್ನ ನೆನಪಿಸುವಂತೆ ಮಾಡುತ್ತೆ. ಆದರೆ ಅದಕ್ಕಿಂತ ವಿಭಿನ್ನ ಪ್ರಯತ್ನಗಳನ್ನ ತೆರೆದಿಡಲು ಡೈರೆಕ್ಟರ್ ರಿಷಬ್ ಶೆಟ್ಟಿ ಯಶಸ್ವಿಯಾಗಿದ್ದಾರೆ. ನಮ್ಮನ್ನ ನೋಡ್ಲಿಕ್ಕೆ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ಕೆ ನಾವು ಬರಬಾರ್ದ? ಪಕ್ಕಾ 1000 crores ಪಕ್ಕಾ. ಕಾಂತಾರ ಕರ್ನಾಟಕಕ್ಕೆ ಹೆಮ್ಮೆ. ಸೀಕ್ವಲ್, ಪ್ರೀಕ್ವಲ್ಗಳ ಭರಾಟೆಯಲ್ಲಿ ಅಬ್ಬರಿಸೋ ಸಿನಿಮಾಗಳಿಗಿಂತ ಮುಗ್ಗರಿಸೋ ಸಿನಿಮಾಗಳು ಹೆಚ್ಚು. ಆದರೆ ಈ ಸಾಲಿಗೆ ನಿಲ್ಲದೆ ಕಾಂತಾರ 1 ವಿಭಿನ್ನವಾಗಿ ನಿಂತಿದೆ. ಕಳೆದ ಬಾರಿಯ ಕಾಂತಾರದ ಸಕ್ಸಸ್ ಸೂತ್ರವನ್ನೇ ಈ ಬಾರಿಯೂ ಶೆಟ್ರು ಬಳಸಿಕೊಂಡಿದ್ದಾರೆ. ಆದರೆ ಸ್ವಲ್ಪ ಜಾಣತನದ ರೈಟಿಂಗ್ ಪ್ರೇಕ್ಷಕರಿಗೆ ರಿಪೀಟ್ ಅನುಭವ ಆಗದಂತೆ ನೋಡಿಕೊಂಡಿದೆ. ಸಿನಿಮಾದ ಪ್ರತಿಯೊಂದು ಫ್ರೇಮ್ ಕೂಡ ರಿಷಬ್ ಶೆಟ್ರ ತೆರೆ ಹಿಂದಿನ ಪ್ರಯತ್ನ ಎಷ್ಟು ಅನ್ನೋದನ್ನ ತೋರ್ಪಡಿಸುತ್ತೆ. ಒಟ್ಟಾರೆಯಾಗಿ ಸಿನಿಮಾ ನೋಡಿ ಹೊರಬಂದಾಗ ಮನ ತೃಪ್ತಿ ಭಾವನೆ ಮೂಡದೇ ಇರಲಾರದು. ನಮ್ಮ ಕನ್ನಡ ಸಿನಿಮಾ ಅನ್ನೋ ಹೆಮ್ಮೆ ಎಂದೆನಿಸಿ ಜೊತೆಗೆ ಕಾಂತಾರ ಸರಣಿ ಮುಂದುವರಿಯೋ ಸುಳಿವು ಕೂಡ ಸಿಕ್ಕಿದೆ. ಅಪ್ಪಯ್ಯ ಇದೇ ಜಾಗದಲ್ಲಿ ಎಂತಕ್ಕೆ ಮಾಯಾದದ್ದು? ಇದೇ ನಮ್ಮ ಮೂಲ ಮಗ. ನಮ್ಮ ಹಿರಿಯರೆಲ್ಲ ಇದ್ದದ್ದು ಇಲ್ಲೇ. ಅದೊಂದು ದೊಡ್ಡ ದಂತಕತೆ. ಎಂಟರ್ಟೈನ್ಮೆಂಟ್ ಬ್ಯೂರೋ, ಜನಶಕ್ತಿ ನ್ಯೂಸ್, ಬೆಂಗಳೂರು.